ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಾಬ್ಗೆ ಹೋದ್ರೆ ದಿನ ಪೂರ್ತಿ ನಿಮ್ಮನ್ನ ಮಿಸ್ ಮಾಡ್ತೀನಿ ಅನ್ಕೊಂಡೆ. ನಿಮ್ಮ ಆಫೀಸಲ್ಲಿ ಜಾಬ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಲೇ ಶ್ರೀಕರ್, ಶ್ರೀಕರ್, ಅಮ್ಮ ಅವನಿ. ಯಾರಪ್ಪ ನೀನು? ಇದಕ್ ಮುಂಚೆ ನೋಡಿರೋ ಫೋಟೋ ತರ ಕಾಣಿಸ್ತಿಲ್ಲ. ಮೊದಲು ಶ್ರೀಕರ್ನ ಕರೀರಿ. ಲೇ ಶ್ರೀಕರ್, ಶ್ರೀಕರ್. ನಿಮ್ಮ ಆಫೀಸಲ್ಲಿ ಜಾಬ್ ಟ್ರೈ ಮಾಡ್ತಿದ್ದೀರಾ ಅಂತ ಮೊದ್ಲೇ ಯಾಕೆ ಹೇಳಿಲ್ಲ? ಮೊದ್ಲೇ ಹೇಳಿದ್ರೆ ನಿನ್ ಕಣ್ಣಲ್ಲಿ ಹೀಗ್ ಕಾಣಿಸೋ ಆನಂದ ಮಿಸ್ ಆಗ್ತಿತ್ತು ಅಲ್ವಾ? ಲೇ ಶ್ರೀಕರ್, ಅಷ್ಟಕ್ಕೂ ನೀನ್ ಯಾರು ಅಂತ ಹೇಳ್ದೇನೆ ಅವಸರ ಯಾಕೆ? ಆಂಟಿ. ಮುರಳಿ, ಅಂಕಲ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ ಅಂಕಲ್? ನಂಗೆ ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ. ನೀನ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು. ಥ್ಯಾಂಕ್ ಯು ಅಂಕಲ್. ನೋಡಿ ತುಂಬಾ ದಿನ ಆಯ್ತು. ಓ, ಮುರಳಿ ಅಂದ್ರೆ ಇವ್ರೇನಾ? ಮುರಳಿ ನಮ್ಮವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ ದೊಡ್ಡ ಮಗ ರಾಧಾಕೃಷ್ಣ, ದೊಡ್ಡ ಸೊಸೆ ಲಾವಣ್ಯ, ನನ್ ಮಗಳು ವಸಂತ, ಅಳಿಯ ಪೃಥ್ವಿರಾಜ್, ಮೊಮ್ಮಗಳು ಕಾವ್ಯ. ಎಲ್ರಿಗೂ ಹಾಯ್. ಏನು ಯಾರು ಮತ್ತೆ ವಿಶ್ ಮಾಡ್ಲೇ ಇಲ್ಲ? ನಾವ್ ಹಾಗೆ ಬಿಡು. ಅಗತ್ಯ ಇಲ್ದಿರೋ ಮನುಷ್ಯ ಜೊತೆ ಸುಮ್ನೆ ಪರಿಚಯ ಮಾಡ್ಕೊಳ್ಳಲ್ಲ. ಆಫೀಸ್ನಲ್ಲಿ ಸ್ಟಾಫ್ಗೂ ಕೂಡ ಫ್ರೆಂಡ್ ತಂಗಿ ಅಂತಾನೆ ಪರಿಚಯ ಮಾಡಬೇಕು. ಆಲ್ರೆಡಿ ಬಾಸ್ಗೆ ಅದೇ ಮಾತು ಹೇಳಿದ್ದೀನಿ. ಸ್ವಲ್ಪ ದಿನದವರೆಗೂ ನಾವು ಹಾಗೇನೆ ಮೇಂಟೈನ್ ಮಾಡಬೇಕು. ಆಂಟಿ, ಅಷ್ಟಕ್ಕೂ ನನ್ನ ತಂಗಿ, ನನ್ನ ಫ್ರೆಂಡ್ ಎಲ್ಲಿ? ಅವ್ರಿಗೆ ಫೋನ್ ಮಾಡಿ ನೀನ್ ಬರ್ತಿರೋದನ್ನ ಹೇಳಿಲ್ವಾ? ಅದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಂಕಲ್. ಇಷ್ಟಕ್ಕೂ ಅವ್ರೆಲ್ಲಿ? ಅವನಿ ಜಾಬ್ಗೆ ಟ್ರೈ ಮಾಡ್ತಿದ್ದಾಳೆ. ಆ ಕೆಲ್ಸದ ಮೇಲೆ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಜಾಬ್ ಯಾಕೆ ಟ್ರೈ ಮಾಡಬೇಕು? ಹೌದು. ಇಷ್ಟು ದೊಡ್ಡ ಮನೇಲಿದ್ದಾಳೆ, ಅವಳು ಕೆಲಸ ಮಾಡೋಂಥ ಅಗತ್ಯ ಏನಿದೆ? ನಾನ್ ಕೂಡ ಅದೇ ಕೇಳ್ದೆ, ಆದ್ರೂ ನಮ್ ಮಾತ್ ಕೇಳಲಿಲ್ಲ. ಚಿಕ್ಕ ವಯಸ್ಸಿಂದ ಕಷ್ಟಜೀವಿ ಅಂತ ಅಲ್ವಾ? ಜೊತೆಗೆ ಜಾಬ್ ಮಾಡಿದ್ರೆ ಇಂಡಿವಿಜುವಾಲಿಟಿ ಇರುತ್ತೆ ಅಂತ ಕತೆ ಕೂಡ ಹೇಳಿದ್ಲು. ಮುರಳಿ, ಕೂತ್ಕೊಳ್ಳುವಂತೆ ಬಾಪ. ಬಾರಪ್ಪ. ಮದ್ವೆ ಆಗಿದೆ ಅಂತ ಹೇಳ್ಕೊಳ್ದಿರೋ ನೋವಿದೆ, ಆದ್ರೆ ಅದರಿಂದ ನಮ್ಗೆ ಒಂದು ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜಾ? ಏನದು? ಆಫೀಸ್ನಲ್ಲಿ ನಾವು ಮತ್ತೆ ಪ್ರೀತಿಸ್ಬೋದು. ಶ್ರೀಕರ್ ಅವನಿ ಬಗ್ಗೆ ಎಲ್ಲ ಹೇಳಿದಾನ ಆಂಟಿ? ಹೇಳಿದನಪ್ಪ. ಅಲ್ಲೆಲ್ಲೋ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ದಕ್ಕೆ ಬೇರೆಯವಳಲ್ವಲ್ಲ, ನಮ್ ಫ್ಯಾಮಿಲಿ ಮೆಂಬರೇ ಅಲ್ವಾ ಅಂತ ಮನೆಗೆ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟೆ. ಕರ್ಕೊಂಡ್ ಬಂದ. ಪರಿಸ್ಥಿತಿಗಳಿಂದ ನಾವು ನಿಜ ಹೇಳೋಕ್ಕಾಗ್ತಾ ಇಲ್ಲ. ಅತ್ತೆಯವರು ಮುರಳಿ ಅಣ್ಣನ ಜೊತೆ ಮಾತಾಡಬೇಕು ಅಂತ ಇನ್ನಷ್ಟು ಪ್ರೆಷರ್ ಹಾಕಿದ್ರು ಅಂದ್ರೆ ತಪ್ಪಿಸ್ಕೊಳ್ಳೋ ಅವಕಾಶ ನಮಗಿರಲ್ಲ. ಅವನಿನ ಅವನು ಕರ್ಕೊಂಡು ಬಂದಾಗ ಮೊದಲು ನಾನು ಭಯಪಟ್ಟೆ. ಆದರೆ ನೀವು ದೊಡ್ಡ ಮನ್ಸು ಮಾಡಿ ಅವರಿಬ್ಬರನ್ನ ಅಕ್ಸೆಪ್ಟ್ ಮಾಡಿದ್ರಿ. ಎಲ್ಲ ಅವನಿ ಮಾಡಿರೋ ಅದೃಷ್ಟ. ಯಾವ ವಿಷಯದ ಬಗ್ಗೆ ಭಯಪಟ್ಟೆ? ಮನೆಗೆ ಬಂದ್ರೆ ಮಾತ್ರ ಅದ್ರಲ್ಲಿ ಅಂತ ಅದೃಷ್ಟ ಏನಿದೆ? ಅದೃಷ್ಟ ಅಲ್ಲ ಅಂತೀರ ಮತ್ತೆ? ನೀವ್ ಮಾತಾಡ್ತಿರೋದಕ್ಕೂ ನಾವು ಮಾತಾಡ್ತಿರೋದಕ್ಕೂ
ಸ್ವಲ್ಪನೂ ಸಂಬಂಧನೇ ಇಲ್ವಲ್ಲ. ಹೌದು ಸಿಸ್ಟರ್, ಏನೋ ನಾನ್ ಸಿಂಕಲ್ಲಿದೆ. ಎಲ್ಲ ಗೊತ್ತಿದ್ದು ಆಟ ಆಡಿಸ್ತಿದ್ದೀರಲ್ವಾ? ಅವ್ರ ಮಾತ್ಗೇನ್ ಬಿಡಪ್ಪ. ನೀನೇನ್ ತಗೋತೀಯ ಹೇಳು? ಟೀ, ಕಾಫಿ? ನನ್ನ ತಂಗಿ ಮತ್ತೆ ಶ್ರೀಕರ್ ಬಂದ್ಮೇಲೆ ನೋಡೋಣ. ಏನೇ ಆದರೂ ಅವರಿಬ್ರು ಹೀಗೆ ಸೇರಿ ಹೊರಗಡೆ ಸುತ್ತಾಡೋದು ನಂಗೆ ತುಂಬ ಖುಷಿ ಆಗ್ತಿದೆ. ತಂಗಿ ಹೀಗೆ ಓಡಾಡೋದು ನಿನಗೆ ಆನಂದ ಆಗ್ತಿದೆ ಅಂತಾಯ್ತು. ಓಡಾಡ್ತಿರೋದು ಶ್ರೀಕರ್ ಜೊತೆನೇ ಅಲ್ವಾ ರೀ? ಈ ಕ್ಯಾಂಡಿಡೇಟ್ ಸ್ವಲ್ಪ ವಿಚಿತ್ರವಾಗಿದ್ದಾನೆ. ಮುರಳಿ, ಅವನಿ ಬಗ್ಗೆ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಶ್ರೀಕರ್ ಬಂದ್ಮೇಲೆ ಎಲ್ಲ ಮಾತಾಡೋಣ ಆಂಟಿ. ನಾನು ಕೂಡ ಅವನ್ನ ಕೇಳಬೇಕಾಗಿರೋದನ್ನ ಕೇಳ್ತೀನಿ. ಯಾವುದೇನೇ ಆದರೂ ನನಗಂತೂ ತುಂಬ ಸಂತೋಷ ಆಗ್ತಿದೆ. ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೋ, ಆಗಬಾರ್ದೇನಾದರೂ ಆಗುತ್ತೋ ಅಂತ ನಾನು ತುಂಬಾ ಭಯಪಟ್ಟಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ತುಂಬ ಪಾಸಿಟಿವ್ ಆಗಿದೆ. ಮುರಳಿ ಅವರೇ, ಅಷ್ಟಕ್ಕೂ ನಿಮ್ ತಂಗಿನ ನೀವು ಯಾವತ್ ಕರ್ಕೊಂಡು ಹೋಗ್ತೀರಾ? ಹಾಗೆ ನೋಡ್ತಿದ್ದಲ್ಲ, ಯಾಕೆ? ಯಾವತ್ತು ಕರ್ಕೊಂಡು ಹೋಗ್ತೀಯೋ ಹೇಳು. ಕರ್ಕೊಂಡು ಹೋಗೋದು ಅಂದ್ರೇನು? ಎಷ್ಟು ದಿನ ಅಂತ ನಮ್ಮನೇಲಿ ಇರ್ತಾಳೆ ಹೇಳು? ರಾಧಾ, ಏನ ಮಾತುಗಳು? ಅದಲ್ಲಪ್ಪ. ಇನ್ನೇನು ಮಾತಾಡ್ಬೇಡ. ಜರ್ನಿ ಮಾಡಿ ಬಂದಿದ್ಯಾ ಅಲ್ವಾ, ಟಯರ್ಡ್ ಆಗಿರುತ್ತೆ. ಹೋಗಿ ಫ್ರೆಶ್ ಅಪ್ ಆಗ್ತೀಯ ಮುರಳಿ? ಅದು ಶ್ರೀಕರ್ ಅವನಿ ಬಂದ ಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಫ್ರೆಶ್ ಅಪ್ ಆಗ್ತೀನಿ ಆಂಟಿ. ಇದು ನಮ್ ಕಾರ್ ಅಲ್ವೇ? ಯಾರು ಬಂದಿರ್ತಾರೆ? ತಮಿಳ್ನಾಡು ರಿಜಿಸ್ಟ್ರೇಷನ್ ವೆಹಿಕಲ್ ರೀ. ತಮಿಳ್ನಾಡಿಂದ ಯಾರು ಬಂದಿರ್ತಾರೆ? ಅಮ್ಮ, ಅವನಿ, ಮುರಳಿ ಅಣ್ಣ ಏನಾದ್ರೂ ಬಂದಿದ್ದಾನೇನೋ ಅಂತ ಭಯ ಆಗ್ತಿದೆ ರೀ. ಅವನ್ ಬಾರ್ಡರ್ ಅಲ್ಲಿದ್ದಾನೆ, ಜೊತೆಗೆ ಅವನಿಗೆ ಲೀವ್ಸ್ ಕೂಡ ಇಲ್ಲ. ಅವನ್ ಹೇಗ್ ಬರ್ತಾನೆ? ಬಂದ್ರೂ ನಮಗ್ ಫೋನ್ ಮಾಡದೆ ಬರಲ್ಲ. ನೋಡೋಣ ಬನ್ನಿ. ಶ್ರೀಕರಿಗೆ ಫೋನ್ ಮಾಡಿ ಬೇಗ ಬಾ ಅಂತ ಹೇಳ್ತೀನಿ. ಅವನು ಬಂದ್ಮೇಲೆ ಸರಿಯಾಗಿ ಮಾಡ್ತೀನಿ ಅವನಿಗೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ.
ಯಾಕಷ್ಟು ನಿಧಾನ? ಬೇಗ ಬನ್ನಿ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ಯಾವಾಗ ಬಂದ್ರಿ? ತುಂಬ ಹೊತ್ತಾಯ್ತು. ತುಂಬ ವಿಷಯಗಳನ್ನ ಮಾತಾಡ್ಕೊಂಡ್ವಿ. ಏನೋ ನೀನು ಮಾಡಿರೋ ಕೆಲಸ? ಅಂದ್ರೆ ಮುರಳಿ, ಅದು ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ನನಗೆಲ್ಲ ಗೊತ್ತಾಯ್ತು. ಹೀಗೆ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣೋ. ಅವನಿನ ಗೆಸ್ಟ್ ಹೌಸಲ್ಲಿ ತುಂಬ ದಿನ ಇಟ್ಟಿದ್ಯಂತೆ. ಆಂಟಿ ಕರ್ಕೊಂಡ್ ಬಾ ಅಂದ್ಮೇಲೆನೆ ನನ್ನ ತಂಗಿನ ಮನೆಗೆ ಕರ್ಕೊಂಬಂದ್ಯಂತೆ. ಅದು ಅಲ್ಲದೆ ಅವನಿ ಜಾಬ್ ಟ್ರೈ ಮಾಡ್ತಿದ್ದಾಳೆ ಅಂತ ಆಂಟಿ ಹೇಳ್ತಿದ್ದಾರೆ. ನಾವೇನೋ ಬೇಡ ಅಂತಾನೆ ಹೇಳ್ತಿದ್ದೀವಿ, ಅವನಿನೇ ಕೇಳ್ತಿಲ್ಲ. ನಮ್ ಮನೇಲಿ ನಿನ್ಗೆ ಯಾವ ಲೋಪನೂ ಇರೋದಿಲ್ಲ. ಇದು ನಿನ್ ಮನೆನೇ ಅಂತ ಹೇಳ್ತಿದ್ರು ನಮ್ ಮಾತನ್ನ ಕೇಳ್ತಿಲ್ಲ. ಅದೇನ ಆಂಟಿ ಹಾಗೆ ಹೇಳ್ತಿದ್ದೀರಾ? ನಿಮ್ಮನೆ ಅಂತ ಅನ್ಕೊಳ್ಳೋದೇನು? ಮುರಳಿ ನಮ್ಮ ಮದ್ವೆ ವಿಷಯ ಹೇಳಲಿಲ್ಲ ಅಂತಾಯ್ತು. ಏನೋ ಆಂಟಿ ಏನು ಹಾಗೆ ಹೇಳ್ತಿದ್ದಾರೆ? ಅವನಿ ಯಾರಂತ ಎಲ್ರಿಗೂ ಹೇಳಿಲ್ವಾ? ಆಂಟಿ, ಅವನಿ ಯಾರೋ ಅಲ್ಲ ಆಂಟಿ. ಲೈ, ನಿನ್ ತಂಗಿನೇ ಅಲ್ವೇನೋ? ಆ ವಿಷಯನ ಮನೇಲಿ ಎಲ್ರಿಗೂ ಹೇಳಿದ್ದೀನಿ. ಲೇ, ಅದಲ್ಲ ಕಣೋ ನಾನು ಹೇಳೋದು. ಲೈ, ನೀನ್ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗಿರೋ ಹಾಗಿದೆ, ಫ್ರೆಶ್ ಆಗ್ಬೋದು ಬಾ. ಲೇ ಇರೋ. ಅವನಿ, ನಿಮ್ ಅಣ್ಣನ್ ಲಗೇಜ್ ಹಿಡ್ಕೊ. ಲೇ ಇರೋ, ನನ್ನ ಸ್ವಲ್ಪ ಮಾತಾಡೋದು. ಅವನೇನೋ ಮಾತಾಡ್ಬೇಕು ಅನ್ಕೋತಿದ್ದಾನೆ ಅಲ್ವೇನೋ? ನೀನ್ ಯಾಕೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಿದ್ಯಾ? ಆಮೇಲೆ ಆರಾಮಾಗಿ ಮಾತಾಡ್ಬೋದು ಬಿಡು. ನೀನ್ ಬಂದ್ಮೇಲೆ ತುಂಬಾ ವಿಷಯನ ಮಾತಾಡ್ಬೇಕು ಅಂತ ಹೇಳಿದ್ರು ಶ್ರೀಕರ್. ಪಾಪ ಮಾತಾಡಕ್ ಬಿಡು. ಇವನ್ ಹಾಗೆ ಜೋಕ್ಸ್ ಮಾಡ್ತಾನೆ ಇರ್ತಾನೆ. ಇವನ್ ಮಾತನ್ನ ತಲೆಗೆ ಹಾಕೋಬಿಡಿ. ಲೇ ಅದಲ್ಲ ಲೈ, ನೀನ್ ಮೊದ್ಲು ಫ್ರೆಶ್ ಆಗ್ಬೋದು ಬಾ. ಏನಪ್ಪ ಈ ಮುರಳಿ ಬಂದಾಗಿಂದ ಎಲ್ಲದಕ್ಕೂ ಅವಸರನೇ ಒಂದು. ಅಮ್ಮ ವಸಂತ, ಮುರಳಿ ಬಂದಿದಾನಲ್ಲ, ಊಟಕ್ಕೆ ಏರ್ಪಾಟ್ ಮಾಡಿ. ತಂಗಿ ಇದ್ದಾಳಲ್ಲಪ್ಪ, ಅವಳು ನೋಡ್ಕೋತಾಳೆ ಬಿಡು. ಈ ಹೊತ್ತಿಗೆ ನೀವು ಮಾಡಿ, ಸರಿನಾ? ಸರಿ. ಆ ಮುರಳಿ ಏನೋ ತುಂಬಾ ಕನ್ಫ್ಯೂಸ್ ಮಾಸ್ಟರ್ ಆಗಿದ್ದಾನೆ. ಏನೋ ನಡೀತಿದೆ. ಹೌದು ಸಿಸ್ಟರ್, ಏನೋ ನಡೀತಿದೆ. ಏನ್ ನಡೀತಿದ್ಯೋ ಅಂತ ಅರ್ಥನೇ ಆಗ್ತಿಲ್ಲ. ಬಂದಿರೋ ಮುರಳಿ ಕೂಡ ವಿಚಿತ್ರವಾಗೇ ಇದ್ದಾನೆ. ಹಾಗಾದ್ರೆ ಅವನ ಮೇಲೂ ಕೂಡ ಒಂದು ಕಣ್ಣಿಟ್ಟಿರ್ಬೇಕು. ಏನೋ ಇದು? ಏನಮ್ಮ ಇವನು ಹೀಗೆ ಹೇಳ್ಕೊಂಬಂದ್ಬಿಟ್ಟ? ನಮ್ಮ ಮಿಲಿಟರಿ ಅವರು ಟೆರರಿಸ್ಟ್ ಹೇಳ್ಕೊಂಬಂದ ಹಾಗೆ. ಹಾ ಲೈ, ಕನಿಷ್ಠ ಒಂದು ಫೋನು ಕೂಡ ಮಾಡ್ದೆ ಸಡನ್ ಆಗಿ ಬಂದಿದ್ಯಲ್ಲ. ನಿಮ್ಮಿಬ್ರಿಗೂ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಕಾಲ್ ಕೂಡ ಮಾಡದೆ ಬಂದ್ಬಿಟ್ಟೆ. ಯಾಕೆ ಬರಬಾರ್ದಿತ್ತ? ನಾನು ಮಾಡಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಸರ್ಪ್ರೈಸಿಂಗ್ ಆಗಿಲ್ಲ, ತುಂಬಾ ಶಾಕಿಂಗ್ ಆಗಿದೆ. ಆದ್ರೂ ನೀವಿಬ್ರು ಯಾಕಿಷ್ಟು ಭಯ ಪಡ್ತಿದ್ದೀರಾ? ಲೈ, ಭಯ ಪಡಿಸಿದ್ದು ನೀನು. ಅದ್ ಸರಿ, ಮನೆಯವರೆಲ್ಲ ಮಾತಾಡ್ತಿರೋದು ಏನ್ ಹಾಗಿದೆ? ಐ ಮೀನ್, ನಿನಗೂ ಅವನಿ ಮಧ್ಯೆ ಯಾವುದೇ ರಿಲೇಷನ್ ಇಲ್ದಿರೋ ಹಾಗೆ. ಅಂದ್ರೆ ಅಣ್ಣ, ಅಷ್ಟಕ್ಕೂ ಏನ್ ನಡೀತಂದ್ರೆ ಅವನಿ, ನಾನ್ ವಿವರವಾಗಿ ಹೇಳ್ತೀನಿ. ನೀನ್ ಹೋಗಿ ನಿಮ್ಮ ಅಣ್ಣನಿಗೆ ಕಾಫಿ ತಗೊಂಡ್ ಬಾ.
ಸರಿ ರೀ. ಲೈ, ನಾವು ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದಿದ್ರೆ ಎಂತ ಪ್ರಾಬ್ಲಮ್ ಆಗಿರೋದು ಗೊತ್ತಾ? ಪ್ರಾಬ್ಲಮ್ ಆಗೋದಕ್ಕೆ ಏನಿದೆಯೋ? ಅವನಿನ ಮದುವೆ ಮಾಡ್ಕೊಂಡಿದೀನಿ ಅಂತ ಹೇಳಿರ್ತೀಯ. ಮನೇಲಿ ಅಪ್ಪ ಅಮ್ಮನಿಗೆ ಬಿಟ್ರೆ ಬೇರೆ ಯಾರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ. ಇಷ್ಟೇ ತಾನೇ? ನಮ್ಮ ಮದ್ವೆ ವಿಷಯ ಮನೇಲಿ ಇನ್ನೂ ಗೊತ್ತಿಲ್ವೋ? ಏನು ನೀನು ಹೇಳ್ತಿರೋದು? ಹೌದು ಕಣ, ಸಿಚುವೇಶನ್ ಸಹಕರಿಸದೆ ಹೇಳೋದಕ್ಕಾಗ್ಲಿಲ್ಲ. ಆ ಮಧ್ಯೆ ಮನೇಲಿ ಅಮ್ಮನವ್ರ ವಿಗ್ರಹ ಕಳ್ತನ ಆದಾಗ ಅವನಿ ಪ್ರಾಣ ಕೊಟ್ಟು ಕಾಪಾಡದ್ಲು. ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಲು. ಅದೇ ಒಳ್ಳೆ ಸಮಯ ಅನ್ಕೊಂಡು ಹೇಳ್ಬಿಡೋಣ ಅನ್ಕೊಂಡೆ. ಮಾಡಿರೋ ತ್ಯಾಗ ಸ್ವಾರ್ಥ ಆಗಿ ಬದಲಾಗೋ ಅಪಾಯ ಇದೆ ಅಂತ ಅವನಿ ಬೇಡ ಅಂದ್ಲು. ಮತ್ತೆ ಅಂತ ಸಂದರ್ಭ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ ಕಣೋ. ಮನುಷ್ಯನ ನೀನು? ಮದುವೆ ಮಾಡ್ಕೊಂಡು ಇಷ್ಟು ದಿನ ಆಯ್ತು, ಇನ್ನೆಷ್ಟು ದಿನ ಅಂತ ಸುಳ್ಳು ಹೇಳಿ ಹೊರಗಿನ ಹೇಳ್ತಾರ ಇಡ್ತೀಯ? ಅವನಿಗೆ ನೀನು ತುಂಬಾ ಅನ್ಯಾಯ ಮಾಡ್ತಾ ಇದೀಯಾ. ಅಯ್ಯೋ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ. ತಪ್ಪು ನಿನ್ ಕಡೆನೆ ಕಾಣಿಸ್ತಾ ಇದೆ. ಲೇ, ನನಗೂ ನೋವಾಗ್ತಿದೆ ಕಣೋ, ಆದ್ರೆ ನಿಜ ಹೇಳಕ್ಕಾಗ್ದಿರೋ ಪರಿಸ್ಥಿತಿಗಳು ಕಾಣಿಸ್ತಿದೆ. ನೀನ್ ಹೇಳಲ್ಲ ಅಂದ್ರೆ ನಾನ್ ಹೋಗಿ ಹೇಳ್ತೀನಿ. ಹಾಗ್ ಮಾಡ್ದೆ ಅಂದ್ರೆ ಅಮ್ಮನ್ ಸಾವಿಗೆ ಕಾರಣ ಆಗ್ತೀಯ. ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಒಂದೇ ಒಂದ್ ನಿಮಿಷ ಸಾಕು ಕಣೋ. ಅವನಿದು ನಿಂಜಾತ್ಕ ಅಲ್ಲಮ್ಮ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಜಾತಕ ಅನ್ನೋದು ಅಲ್ಲಿ 10 ಊರುಗಳ ಶ್ರೇಯಸ್ಸಿಗೋಸ್ಕರ ಉಪಯೋಗ ಆಯಿತು. ಆದರೆ ನನ್ನ ಕುಟುಂಬಕ್ಕೆ ನನ್ನ ಹೆಂಡತಿನ ಪರಿಚಯ ಮಾಡೋ ವಿಷಯದಲ್ಲಿ ಮಾತ್ರ ಅಡ್ಡಗೋಡೆ ಆಗಿದೆ. ನಾನು ಒಡೆಯೋಕ್ಕಾಗದೇ ಇರೋ ಅಷ್ಟು ಬಲವಾಗಿ ಬದಲಾಗಿದೆ. ಹಾಗಾದ್ರೆ ಈಗ ಅವನಿ ಜೀವನಕ್ಕೆ ಹೇಗೆ ನ್ಯಾಯ ಕೊಡಿಸ್ತೀಯೋ? ಯಾವಾಗ ಕೊಡಿಸ್ತೀಯ? ಆ ಅಮಾಯಕಿ ಗುರ್ತಿಲ್ದಿರೋ ಸೊಸೆಯಾಗಿ ಇನ್ನೆಷ್ಟು ಕಾಲ ನರಕ ಅನುಭವಿಸ್ಬೇಕು? ಕಾಲನೇ ತೀರ್ಪು ಕೊಡುತ್ತೆ ಅಂತ ಗಾಳಿಗೆ ದೀಪನ್ ತಗೊಂಡೋಗಿಟ್ಟ ಹಾಗೆ ಕಾಲಕ್ಕೆ ಬಿಟ್ಬಿಡ್ತೀಯಾ? ಲೇ, ಒಂದು ವಿಷಯ ನೆನ್ಪಿಟ್ಕೋ. ಒಂದೊಂದ್ಸಾರಿ ಗಾಳಿಲಿರೋ ದೀಪಕ್ಕೆ ಕೋಪ ಬಂದ್ರೆ ಅದು ಆರೋಗಲ್ಲ, ಜೋರಾದ ಜ್ವಾಲೆನ ಸೃಷ್ಟಿ ಮಾಡಿಕೊಂಡು ಬೆಳೆಯುತ್ತೆ. ಅದು ಎಂಥವ್ರನ್ನ ಬೇಕಾದರೂ ಸುಟ್ಟು ಹಾಕತ್ತೆ. ಅಂತ ಪರಿಸ್ಥಿತಿ ತಂದ್ಕೋಬೇಡ. ನೀನು ಅವನಿ ಕುತ್ತಿಗೆಗೆ 3 ಗಂಟೆ ಹಾಕಿದೀಯಾ ಅಂದ್ರೆ ಅದು ದೇವ್ರು ಬರೆದಿರೋ ಹಣೆ ಬರಹ. ಜಾತಕ ಅನ್ನೋದು ನಿನ್ನ ಹೆಂಡ್ತಿನ ನಿನ್ನ ಮನೆಯಲ್ಲೇ ಬೇರೆ ಮಾಡ್ತಿದ್ದೆ ಅಂದ್ರೆ ಅಂತ ಜಾತಕದ ಅಗತ್ಯ ಆದ್ರೂ ಏನಿದೆಯೋ? ಎಲ್ಲರೂ ಜಾತಕದ ಜೊತೆನೆ ಜೀವನನ ನೋಡ್ಕೊಂಡು ಮಾಡ್ತಾ ಇದ್ದಾರ. ಇದು ತುಂಬಾ ಫೂಲಿಶ್ ಅನಿಸ್ತಾ ಇದೆ ಕಣೋ. ಲೇ, ಒಂದು ವಿಷಯ, ನನ್ನ ತಂಗಿಗೆ ಅನ್ಯಾಯ ಆಯ್ತು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅಣ್ಣ, ದಯವಿಟ್ಟು ಅವ್ರಿಗೇನು ಅನ್ಬೇಡಿ. ಯಾವಾಗ್ಲೂ ನಮ್ಮ ವಿಷಯ ಹೇಳಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಯಾವುದಾದ್ರೂ ಸಮಸ್ಯೆಗಳು ಬಂದು ಸುಮ್ಮನೆ ಆಗ್ತಿದ್ದಾರೆ. ತಾಳಿ ಇದ್ದು ಅತಿಥಿಯಾಗಿ ಬದುಕೋದು ನನಗೂ ಕಷ್ಟ ಆಗ್ತಾ ಇದೆ. ನನ್ನ ಬಗ್ಗೆ ಗೊತ್ತಿಲ್ದೇನೆ ನನ್ನ ಬೈತಾ ಇರ್ಬೇಕಾದ್ರೆ ತಾಳಿನ ತೋರಿಸ್ಬೇಕು ಅನ್ನೋ ವೇದನೆ ನಂಗೂ ಬರುತ್ತೆ.
ಆದ್ರೆ ಆ ಕೆಲಸ ಮಾಡೋದಿಲ್ಲ. ನರಕ ಯಾತನೆ ಅನುಭವಿಸ್ತಾ ದಿನ ಕಳೀತಾ ಇದೆ. ಸಹಿಸ್ಕೊಳ್ಳೇಬೇಕಾಗ್ತದೆ. ಅಮ್ಮ ಅವನಿ, ಸುಮ್ನಿರಮ್ಮ. ಒಬ್ಬ ಒಳ್ಳೆ ವ್ಯಕ್ತಿಗೆ ಹೆಂಡತಿ ಆಗಿದ್ದೀನಿ ಅನ್ನೋ ಅದೃಷ್ಟ ಸಿಕ್ತು, ಆದ್ರೆ ಸೊಸೆ ಅನ್ನೋ ಹೆಸರು ಇನ್ನೂ ಸಿಗದೆ ಇರೋದಕ್ಕೆ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ನಂಗೆಷ್ಟು ಸಹನೆ ಇದೆ ಅಂತ, ನಂಗೆಷ್ಟು ತಾಳ್ಮೆ ಇದೆ ಅಂತ ಆ ದೇವರಿಗೆ ಗೊತ್ತು.